Hello everyone, welcome to the YouTube channel. Today we are going to the Circle Mall. Shashi, hi. Circle Mall is walkable distance to my home. Come on. Shush. ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀವಿ. ವೆಲ್ಕಮ್ ಟು ಅವರ್ ಚಾನಲ್. ಸೊ ನಾವು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ವಿ. ಸೊ ಇಷ್ಟೊತ್ತು ನನ್ನ ಮಗಳು ಟ್ರಯಲ್ ಮಾಡ್ತೀನಿ ಅಂತ ಹೇಳಿ ಮಾಡಿದ್ಲು. ಸೊ ಅವಳು ಇಂಟ್ರೆಸ್ಟ್ ತೋರಿಸ್ತಾಳೆ, ಹಂಗಾಗಿ ಅವಳದು ಕೂಡ ಅವಾಗವಾಗ ಕೊಡ್ತಾ ಇರ್ತೀನಿ. ಸೊ ನಾವು ಇವಾಗ ಹೋಗ್ತಿರೋದು ಇಲ್ಲೇ ನಮ್ಮ ಮನೆ ಹತ್ರ ಇರೋ ಸರ್ಕಲ್ ಮಾಲ್ಗೆ. ಸೊ ನಿಯರ್ ಬೈ ಇದೆ, ನಡ್ಕೊಂಡು ಹೋಗ್ತಿದ್ದೀವಿ. ಬರುವಾಗ ಟ್ಯಾಕ್ಸಿ ತೊಗೊಂಡು ಬರ್ತೀವಿ, ಯಾಕಂದರೆ ಸಾಮಾನು ಇರ್ತಾವಲ್ಲ ಅದಕ್ಕೆ. ಇವಾಗ ನಾವು ಹೋಗ್ತಿರೋ ರೀಸನ್ ಏನಂದರೆ, ಮೆಲ್ಲಕ್ಕೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗ್ತಿದ್ದಾವೆ. ಸೊ ಸ್ಕೂಲಿಗೆ ಹೋಗಬೇಕಾದ್ರೆ ಇವರಿಗೆಲ್ಲ ಬ್ಯಾಗು, ಲಂಚ್ ಬ್ಯಾಗ್ ಮತ್ತು ಲಂಚ್ ಬಾಕ್ಸು, ವಾಟರ್ ಬಾಟಲು ಏನು ಬೇಸಿಕ್ ನೀಡೆಡ್ ಇದ್ದಾವಲ್ಲ ಎಲ್ಲ ತೊಗೊಂಬರಕ್ಕೆ ಹೋಗ್ತಿದ್ದೀವಿ. ನಿನ್ನೆ ಎಲ್ಲ ಬುಕ್ಸು ಬಂದಿದ್ದಾವೆ. ಸೊ ಅವನು ರ್ಯಾಪರ್ ಎಲ್ಲ ಮಾಡಬೇಕು. ಸೊ ರ್ಯಾಪ್ ಎಲ್ಲ ಬೇಕಲ್ಲ, ತೊಗೊಂಬರಕ್ಕೆ ಹೋಗ್ತಿದ್ದೀವಿ. ಇದು ನಮ್ಮನೆ ನಿಯರ್ ಅಂತಲೇ ಹೇಳ್ಬೋದು. ಸ್ವಲ್ಪ ವಾಕ್ ಆಗುತ್ತೆ, ಒಂದು 20 ಮಿನಿಟ್ಸ್ ಹೋಗ್ಬಿಡ್ತೀವಿ ಮೆಲ್ಲಗೆ ನಡ್ಕೊಂಡು. ಸೊ ಇದೇ ಮಾಲ್ ಬಂದು ಅಷ್ಟು ದೊಡ್ಡದಿಲ್ಲ, ಅಷ್ಟು ಚಿಕ್ಕದಲ್ಲ. ಸೊ ನಮಗೆ ನೆಸೆಸಿಟಿ ಇರೋ ಐಟಮ್ಸ್ ಎಲ್ಲ ನಮಗೆ ಒಂದೇ ಹತ್ರ ಸಿಗ್ತವೆ. ಹಾಗಾಗಿ ನಾವು ಇಲ್ಲಿಗೆ ಹೋಗ್ಬಿಡ್ತೀವಿ. ಸುಮ್ಮನೆ ದೂರ ಹೋಗಿ ಯಾಕೆ ಬರೋದು ಅಂತೇಳಿ. ಈವ್ನಿಂಗ್ ಟೈಮೆಲ್ಲ ವಾಕಿಂಗು ಆಗುತ್ತೆ, ಪ್ಲಸ್ ಮಾಲಲ್ಲಿ ಹೋಗಿ ಓಡಾಡಿದರೆ ಕಾಲು ನೋವು ಬರೋಂಗಿಲ್ಲ. ಎಷ್ಟು ಸ್ಟೆಪ್ಸ್ ಆದವು ಅಂತ ಕೂಡ ಗೊತ್ತಾಗಲ್ಲ. ಸೊ ಎಲ್ಲ ತೊಗೊಳೋಣಕ್ಕಂತ ಬಂದೀವಿ. ನನ್ನ ಮಗ ಇನ್ನು ಟ್ರೈನ್ ನೋಡಿ ಒಂದು ರೈಡ್ ಆಡಿದ. ನೆಕ್ಸ್ಟು ಇರೋದು ಫಸ್ಟ್ ಫ್ಲೋರಲ್ಲಿ. ಸೊ ಫಸ್ಟ್ ಫ್ಲೋರಿಗೆ ಹೋಗ್ತಿದ್ದೀವಿ. ಹೆಣ್ಮಕ್ಳದ್ದು ಏನು ಅಂತಂದರೆ ಹೋಗ್ಯಾರಂದರೆ ಇನ್ನು ನನಗೆ ವೀಡಿಯೋ ತೆಗಿಯೋಕ್ಕೂ ನೆನಪಿರಲ್ಲ. ಸೊ ಸ್ಟಾರ್ಟ್ ಮಾಡ್ಕೊಂಬಿಡ್ತೀನಿ. ಇನ್ನು ಡೈರೆಕ್ಟ್ ಸ್ಟಾರ್ಟ್ ಮಾಡೀವಿ. ಇದು ಹೇಳ್ಬೇಕಂದ್ರೆ ಆಲ್ರೆಡಿ ಒಳಗಡೆ ಬಂದಿದ್ದೀನಿ ನಾನು. ಹಾಫ್ ಸಾಮಾನು ತೊಗೊಳ್ತಾ, ಇದು ಎಂಡಲ್ಲಿರೋದು ಬ್ಯಾಗ್ ಸೆಕ್ಷನ್ನು. ಸೊ ಬ್ಯಾಗ್ ಕೂಡ ಎಲ್ಲ ಇವರಿಗೆ ಟ್ರಾಲಿ ಬೇಕು ಅಂತ ಹೇಳಿ, ಸೊ ಟ್ರಾಲಿ ಬ್ಯಾಗ್ ತೊಗೊಂಡೆ. ಮಿಲ್ಕ್ ತೊಗೊಂಡಿನಿ, ಬಾಟಲ್ಸು, ಮತ್ತು ನಮಗೆ ಪಡ್ಡು ಹಂಚಬೇಕಾಗಿತ್ತು ಮೇಯ್ನು. ನಮ್ಮ ಪಡ್ಡು ಭಾಳ ಮಿಸ್ ಮಾಡ್ಕೊತಿದ್ವಿ ಇಲ್ಲಿ ಬಂದಾಗಿಂದ. ಸೊ ಪಡ್ಡು ಹಂಚ್ ತೊಗೊಂಡೆ, ರ್ಯಾಪರ್ಸ್ ತೊಗೊಂಡೆ. ಮತ್ತು ಯಾರಾದರೂ ಇವಾಗ ಸದ್ಯ ಅಂತೂ ಯಾರೂ ಬರೋರಿಲ್ಲ ಮನೆಗೆ, ಬಟ್ ಯಾರಾದರೂ ಇಲ್ಲಿ ಬಂದಮೇಲೆ ಫ್ರೆಂಡ್ಸ್ ಆಗ್ಬೋದು, ಮನೆಗೆ ಬರ್ಬೋದು, ಕಾಫಿ ಕಪ್ಸ್ ಎಲ್ಲ ಇರಲಿ ಅಂತೇಳಿ ಆಲ್ರೆಡಿ ಮನೇಲಿದ್ದವು. ಬಟ್ ಆದರೆ ಇನ್ನೂ ಸ್ವಲ್ಪ ತೊಗೊಂಡೆ, ಮತ್ತು ಕಾಫಿ ಕಪ್ಸು. ಆಮೇಲೆ ತರಕಾರಿ ಸೈಡ್ ಹೋದ್ವಿ. ಟೊಮೊಟೊಸ್ ನೋಡಿರಿ, ಇಂಡಿಯನ್ ಟೊಮೊಟೊಸ್ ಇದು. ಹುಡ್ಕೊತೀವಿ ಇಂಡಿಯಾ ವೆಜಿಟೇಬಲ್ಸ್ ಎಲ್ಲಿದ್ದಾವೆ ನೋಡಿ ಇಂಡಿಯಾ ಕಡೆಗೆ ಹೋಗಿ ತೊಗೊಳೋದು. ನಮಗೆ ಇಲ್ಲಿ ಬೇಗ ಸಿಗೋದಂದರೆ ಎಳ್ನೀರು, ಟೊಮೊಟೊ, ಚಿಲ್ಲಿ ಮತ್ತು ಜಿಂಜರ್. ಇವು ಮಾತ್ರ ಬೇಗ ಸಿಗ್ತವೆ ಇಂಡಿಯನ್ದು. ಬೇರೆ ಎಲ್ಲ ಹುಡುಕಬೇಕು ಸ್ವಲ್ಪ. ಇದು ಬಂದುಬಿಟ್ಟು ಫ್ರೂಟ್ಸ್ ಸೆಕ್ಷನ್ನು. ಫ್ರೂಟ್ಸು, ವೆಜಿಟೇಬಲ್ಸ್ ಎಲ್ಲ ಪಕ್ಕನೇ ಇರುತ್ತೆ. ಫ್ರೂಟ್ಸು, ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಇನ್ನು ನೆಕ್ಸ್ಟು ನಾನು ಸೌತೆಕಾಯಿ ಹುಡುಕ್ತಿದ್ದೆ. ಬಟ್ ನಮ್ಮ ಸೌತೆಕಾಯಿ ಅಂತೂ ಇಲ್ಲ. ಈ ಸೌತೆಕಾಯಿ ಇದ್ದಾವೆ, ಆಫ್ರಿಕನ್ ಸೌತೆಕಾಯಿ ಇದು. ಸೊ ಇದೇ ತೊಗೊಂಡ್ವಿ. ನಮ್ಮೂರಲ್ಲಿ ಇರಬೇಕಾದ್ರೆ ನಾವು 40 ರೂಪಾಯಿ ಕೆ ಜಿ ಅಂದರೂ ಕೂಡ ಅವನ ಹತ್ರ ಬೇರಾಡ್ತೀವಿ. ಕಡಿಮೆ ಕೊಡು, 5 ರೂಪಾಯಿ ಕಮ್ಮಿ ಮಾಡ್ಕೊ, 10 ರೂಪಾಯಿ ಕಮ್ಮಿ ಮಾಡ್ಕೊ ಅಂತ. ಇಲ್ಲಿ ಏನಿಲ್ಲ, ಅವ್ರು ಎಷ್ಟು ರೇಟ್ ಹಾಕಿರ್ತಾರೋ ಅಷ್ಟು ತೊಗೊಂಡು ಬರ್ತಾ ಇರ್ತೀವಿ. ಏನು ಮಾತಾಡೋಕ್ಕಾಗಲ್ಲ, ಬದುಕಬೇಕಲ್ವ. ಹಾಗಾಗಿ ಇದು ನಿಂಬೆಹಣ್ಣು 1/4 ಕೆ ಜಿ ಹಂಗೆ ಬರುತ್ತೆ, ಪೀಸ್ ವೈಸ್ ಇಲ್ಲ. ಸೊ ಅದು ಬಂದು ಅಲ್ಲಿ ತೊಗೊಂಬಂದು ಮತ್ತು ಇಲ್ಲಿ ನಾವು ಅದಕ್ಕೆ ವೆಯ್ಟ್ ಆ್ಯಂಡ್ ರೇಟ್ ಹಾಕಿ ಕೊಡ್ತಾರೆ. ಇದಾದಮೇಲೆ ಇದು ಫುಡ್ ಸೆಕ್ಷನ್ನು. ಫುಡ್ಡು ಆ್ಯಂಡ್ ಉಪ್ಪಿನಕಾಯಿ ಎಲ್ಲ ಸಿಗ್ತವೆ. ನೆಲ್ಲಿಕಾಯಿ, ಉಪ್ಪಿನಕಾಯಿ ಅಂದಿದ ತಕ್ಷಣ ನಮಗೆಲ್ಲ ಉಪ್ಪಿನಕಾಯಿ ಸಿಗೋಲ್ಲ. ನೆಲ್ಲಿಕಾಯಿ ಮತ್ತು ಆಲಿವ್ಸ್ ಉಪ್ಪಿನಕಾಯಿ ತುಂಬ ಸಿಗ್ತವೆ. ಇದು ದುಬೈ ಫೇಮಸ್ ಅಂತಲೇ ಹೇಳ್ಬೋದು. ಚೀಸ್ ಕೇಕ್ ಇದು ತುಂಬ ಲೈಟ್ ಇರುತ್ತೆ ತಿನ್ನೋಕ್ಕೆ, ಬಟ್ ಅಷ್ಟೇ ಸ್ವೀಟ್ ಕೂಡ ಇರುತ್ತೆ. ನೆಕ್ಸ್ಟ್ ಇದು ಬ್ರೆಡ್ ಸೆಕ್ಷನಿಗೆ ಬಂದಿದ್ದೀವಿ ನಾವು. ಮಾರ್ನಿಂಗು ಮಕ್ಕಳಿಗೆ ಬ್ರೆಡ್ ಏನಾದರೂ ಸ್ಕೂಲಿಗೆ ಸ್ಯಾಂಡ್ವಿಚ್ ಏನಾದರೂ ಮಾಡಬೇಕಂದ್ರೆ, ಸೊ ಸ್ಯಾಂಡ್ವಿಚ್ ಬ್ರೆಡ್ ಬೇಕಂತ ಹುಡುಕ್ತಿದ್ದೀನಿ, ಸ್ಯಾಂಡ್ವಿಚ್ ಬ್ರೆಡ್ನ. ಬಟ್ ಈ ಸೆಕ್ಷನಲ್ಲಿ ಇಲ್ಲ ಅದು. ಇದು ಬಂದುಬಿಟ್ಟು ಜಿಂಜರ್ ಗಾರ್ಲಿಕ್ ಅವೆಲ್ಲ ಇಲ್ಲೆಲ್ಲ ಕುರ್ಕುಲ್ ತಿಂಡೀಸು. ಜಸ್ಟ್ ನಾನು ತೊಗೊಳೋದಿಲ್ಲ ಅಂದರೂ ಕೂಡ ಜಸ್ಟ್ ನಿಮಗೆಲ್ಲ ತೋರಿಸೋಣ ಅಂತ ಆದರೂ ರೌಂಡ್ ಹೊಡಿತಾ ಇದ್ದೀನಿ ಎಲ್ಲ ಕಡೆ. ಇನ್ನೇನು ನಮ್ಮ ಶಾಪಿಂಗ್ ಎಲ್ಲ ಆಯಿತು. ಇನ್ನೇನು ತೊಗೊಂಡು ಬಿಲ್ ಹಾಕ್ಸ್ಕೊಂಡು ಇನ್ನು ಮನೆಗೆ ಹೊರಡ್ತಾ ಇರೋದು. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.